ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ವತಿಯಿಂದ ಪ್ರಮುಖವಾಗಿ IBPS ಕ್ಲರ್ಕ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ನೋಟಿಫಿಕೇಶನ್ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಹಿಡಿದು ಮತ್ತು ಏನಾದರೂ ನೀವು ಎಡಿಟ್ ಮಾಡೋದಿದ್ರೆ ಕೂಡ ಎಡಿಟ್ ಮಾಡಬಹುದು ಇದೇ ದಿನಾಂಕದೊಳಗಾಗಿ. ಪ್ರಮುಖವಾಗಿ 1/7/2024ರಿಂದ 21/7/2024ರವರೆಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ಆನ್ಲೈನ್ ಅಪ್ಲಿಕೇಶನ್ಸ್ ಫೀ ಪೇಮೆಂಟ್ ಮಾಡಲಿಕ್ಕೆ ಪ್ರಮುಖವಾದ ದಿನಾಂಕದ ಬಗ್ಗೆ ನೋಡೋದಾದರೆ 1/7/2024ರಿಂದ 21/7/2024 ಏನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶವನ್ನು ನೀಡಲಾಗಿದೆ. ಅದರ ಒಳಗಾಗಿ ನೀವು ಆನ್ಲೈನ್ ಫೀ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಪ್ರಮುಖವಾಗಿ ಈ ಒಂದು ದಿನಾಂಕ ನೋಡೋದಾದರೆ ದಿನಾಂಕ 12/8/2024ರಿಂದ 17/8/2024ರವರೆಗೆ ಈ ಒಂದು ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಯಾವ ರೀತಿಯಾಗಿ ಬರೀಬೇಕು ಎಂಬುದನ್ನು ಟ್ರೈನಿಂಗನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟನ್ನು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂದರೆ ಆಗಸ್ಟ್ 2024ರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡ್ತಾರೆ. ಮೊದಲ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಈ ಒಂದು ಪರೀಕ್ಷೆಯನ್ನು ಆಗಸ್ಟ್ 2024ರಲ್ಲಿ ನಡೆಸುವುದಾಗಿ ತಿಳಿಸಲಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂದ್ಬಿಟ್ಟು ಪ್ರಮುಖವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಎಂಬುದನ್ನು ತಿಳಿಸಲಾಗಿದೆ. ಅದೇ ರೀತಿಯಾಗಿ ಇನ್ನು ಮೇನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡಿಕೊಳ್ಳಲು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅವಕಾಶವನ್ನು ನೀಡಲಾಗುತ್ತೆ. ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನ್ ಆನ್ಲೈನಲ್ಲಿರುತ್ತೆ. ಅಕ್ಟೋಬರ್ 2024ರಂದು ಈ ಒಂದು ಮೇನ್ಸ್ ಎಕ್ಸಾಮಿನೇಷನ್ ಇರತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅರ್ಹತೆ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಯು ಭಾರತೀಯ ನಾಗರಿಕನಾಗಿರಬೇಕು. ಇನ್ನು ಏಜ್ ಲಿಮಿಟ್ಗೆ ನೋಡೋದಾದರೆ ಪ್ರಮುಖವಾಗಿ 1/7/2024ಕ್ಕೆ ಪ್ರಮುಖವಾಗಿ ನಿಮ್ಮ ಏಜ್ ಈ ರೀತಿಯಾಗಿರಬೇಕು ಎಂಬುದನ್ನು ನೀಡಲಾಗಿದೆ. ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ ವಯೋಮಿತಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರತಕ್ಕಂಥದ್ದು. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC ಅಭ್ಯರ್ಥಿ ನಾನ್ ಕ್ರಿಮಿಲೇಯರ್ ಪ್ರಮುಖವಾಗಿ 3 ವರ್ಷ ಇರತಕ್ಕಂಥದ್ದು. ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರತಕ್ಕಂಥದ್ದು. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ಇರತಕ್ಕಂಥದ್ದನ್ನು ನೋಡಬಹುದು. ಇನ್ನು ಮುಖ್ಯವಾಗಿ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಪ್ಪಾ ಅಂದರೆ ದಿನಾಂಕ 21/7/2024ಕ್ಕೆ ಸರಿಯಾಗಿ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಷಯದಲ್ಲಿ ಡಿಗ್ರಿಯನ್ನು ಪಡೆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಕಂಪ್ಯೂಟರ್ ಲಿಟ್ರಸಿ ಕೂಡ ಇರಬೇಕು ಎಂಬುದನ್ನು ತಿಳಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿಮ್ಮ ಒಂದು ಸ್ಕೂಲ್ ಡೇಸಲ್ಲಿ ಅಥವಾ ಕಾಲೇಜು ಇನ್ಸ್ಟಿಟ್ಯೂಷನಲ್ಲಿ ಕಂಪ್ಯೂಟರನ್ನು ಕಲಿತಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಇದ್ದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂತಹದ್ದು. ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾ ಎಂಬುದನ್ನು ನೋಡೋದಾದರೆ ಪ್ರಮುಖವಾಗಿ ಅವರು ಕೂಡ ಕ್ಲಾರಿಫಿಕೇಶನ್ ನೀಡಲಾಗಿದ್ದು ನಿಮ್ಮ ಒಂದು ರಿಸಲ್ಟ್ ಏನಿರತಕ್ಕಂಥದ್ದು ಫೈನಲ್ ಡಿಗ್ರಿ ಒಂದು ರಿಸಲ್ಟ್ ಅದು ಪ್ರಮುಖವಾಗಿ 21/7/2024 ಒಳಗಾಗಿ ರಿಸಲ್ಟ್ ಬಂದಿದ್ದರೆ ಪ್ರಮುಖವಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. 175 ರೂಪಾಯಿಯನ್ನು SC/ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿದ್ದರೆ ಮತ್ತು 850 ರೂಪಾಯಿ ಉಳಿದ ಎಲ್ಲ ಕ್ಯಾಟಗರಿಯವರಿಗೆ ನಿಗದಿಪಡಿಸಲಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಈ ಒಂದು IBPS ಕ್ಲರ್ಕ್ ಎಕ್ಸಾಮಿನೇಷನ್ 2 ಹಂತಗಳನ್ನು ಒಳಗೊಂಡಿದೆ. ಮೊದಲನೇ ಹಂತ ಪೂರ್ವಭಾವಿ ಪರೀಕ್ಷೆಯನ್ನು ಒಳಗೊಂಡಿದ್ರೆ ಎರಡನೇ ಹಂತ ಮುಖ್ಯ ಪರೀಕ್ಷೆಯನ್ನು ಒಳಗೊಂಡಿರತಕ್ಕಂಥದ್ದು. ಮೊದಲನೇ ಪರೀಕ್ಷಾ ಹಂತದಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಕುರಿತು ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರಮುಖವಾಗಿ ಇಂಗ್ಲೀಷಲ್ಲೇ ಇರುತ್ತೆ. ಒಟ್ಟು 30 ಪ್ರಶ್ನೆ 30 ಮಾರ್ಕ್ಸ್ ಇರತಕ್ಕಂಥದ್ದು. ಮತ್ತು ಈ ಒಂದು ಸೆಕ್ಷನ್ಗೆ ಟೈಮ್ ಅಲಾಟ್ಮೆಂಟ್ ಬಂದುಬಿಟ್ಟು 20 ನಿಮಿಷ ಇರತಕ್ಕಂಥದ್ದು. ಅದೇ ರೀತಿಯಾಗಿ ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ತಲಾ 35 ಪ್ರಶ್ನೆಗಳನ್ನು ಒಳಗೊಂಡಿದ್ದು 35 ಅಂಕಗಳಿಗೆ ಇರತಕ್ಕಂಥದ್ದು. ಮತ್ತು ಪ್ರತಿ ಈ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತೆ 20 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಇರತಕ್ಕಂತಹದ್ದು. ಒಟ್ಟಿನಲ್ಲಿ ನಿಮಗೆ ಪೂರ್ವಭಾವಿ ಪರೀಕ್ಷೆಯು 100 ಅಂಕಗಳಿಗೆ ನಡೆಸಲಾಗುತ್ತೆ. 100 ಪ್ರಶ್ನೆಗಳನ್ನು ಒಳಗೊಂಡಿದ್ದು 1 ಗಂಟೆಗಳ ಕಾಲ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಶಾರ್ಟ್ ಲಿಸ್ಟ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಇದೇನು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರತಕ್ಕಂಥದ್ದು ಇದು ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಇರತಕ್ಕಂಥದ್ದು. ಇದನ್ನು ಹೊರತುಪಡಿಸಿದರೆ ನ್ಯೂಮರಿಕಲ್ ಎಬಿಲಿಟಿ ರೀಸನಿಂಗ್ ಆಗಿರಬಹುದು ಮತ್ತು ಮೇನ್ಸ್ ಎಕ್ಸಾಮಿನೇಷನಲ್ಲಿ GK ಆಗಿರಬಹುದು ಪ್ರಮುಖವಾಗಿ ಇವು ಕನ್ನಡ ಭಾಷೆಯಲ್ಲಿ ಕೂಡ ಈ ಒಂದು ಪ್ರಶ್ನೆಗಳು ಫ್ರೇಮ್ ಆಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು IBPS ಕ್ಲರ್ಕ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಪರೀಕ್ಷೆ ಆಗಿರಬಹುದು ಮತ್ತು ಮುಖ್ಯ ಪರೀಕ್ಷೆ ಆಗಿರಬಹುದು ಕನ್ನಡದಲ್ಲಿ ಕೂಡ ಎಕ್ಸಾಮಿನೇಷನನ್ನು ಬರೆಯಬಹುದು. ಜನರಲ್ ಇಂಗ್ಲೀಷ್ ಏನಿರತಕ್ಕಂಥದ್ದು ಇದು ಮಾತ್ರ ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಪ್ರಶ್ನೆಗಳು ಕನ್ನಡದಲ್ಲಿ ಕೂಡ ಫ್ರೇಮ್ ಆಗಿರ್ತಕ್ಕಂತಹದ್ದು. ಇನ್ನು ಮುಖ್ಯವಾಗಿ ಮೇನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ ಕುರಿತು ನೋಡೋದಾದರೆ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೊಂದಿರತಕ್ಕಂತಹ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಆಗಿರ್ತಕ್ಕಂತಹದ್ದು.
ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಮುಖ್ಯ ಪರೀಕ್ಷೆಯಲ್ಲಿ ಮೊದಲಿಗೆ 50 ಪ್ರಶ್ನೆಗಳನ್ನು ಒಳಗೊಂಡಿದ್ದು 50 ಮಾರ್ಕ್ಸ್ ಇರತಕ್ಕಂಥದ್ದು. ಟೈಮ್ ಅಲಾಟ್ಮೆಂಟ್ 35 ನಿಮಿಷಗಳ ಕಾಲ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಜನರಲ್ ಇಂಗ್ಲೀಷ್, ಇದು ಇಂಗ್ಲೀಷಲ್ಲಿ ಮಾತ್ರ ಇರತಕ್ಕಂಥದ್ದು. ನಂಬರ್ ಆಫ್ ಕ್ವೆಶನ್ಸ್ ನೋಡಾದರೆ 40 ಕ್ವೆಶನ್ಸ್ ಇರತಕ್ಕಂಥದ್ದು. 40 ಮಾರ್ಕ್ಸ್ಗೆ ನಡೆಸಲಾಗುತ್ತೆ. ಟೈಮ್ ಅಲಾಟ್ಮೆಂಟ್ 35 ನಿಮಿಷ. ಅದೇ ರೀತಿಯಾಗಿ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಒಟ್ಟು 50 ಕ್ವೆಶನ್ಸ್ ಇದ್ದರೆ 60 ಮಾರ್ಕ್ಸ್ಗೆ ನಡೆಸಲಾಗುತ್ತೆ. 45 ನಿಮಿಷಗಳ ಕಾಲ ಟೈಮ್ ಅಲಾಟ್ಮೆಂಟ್ ಇರತಕ್ಕಂತಹದ್ದು. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಒಟ್ಟು 50 ಪ್ರಶ್ನೆ ಮತ್ತು 50 ಮಾರ್ಕ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು 45 ನಿಮಿಷಗಳ ಕಾಲ ಟೈಮ್ ಅಲಾಟ್ಮೆಂಟ್ ಇರತಕ್ಕಂಥದ್ದು. ಒಟ್ಟು 190 ಪ್ರಶ್ನೆ 200 ಅಂಕಗಳಿಗೆ ನಡೆಸಲಾಗುತ್ತೆ. ಒಟ್ಟು 160 ನಿಮಿಷಗಳ ಕಾಲ ನಿಮಗೆ ಈ ಒಂದು ಮುಖ್ಯ ಪರೀಕ್ಷೆಯನ್ನು ಬಿಡಿಸಲಿಕ್ಕೆ ಟೈಮ್ ಅಲಾಟ್ಮೆಂಟ್ ಇರತಕ್ಕಂಥದ್ದು. ಅಂದರೆ 2 ಗಂಟೆ 40 ನಿಮಿಷಗಳ ಕಾಲ ಟೈಮ್ ಇರತಕ್ಕಂತಹದ್ದು. ಈ ಒಂದು ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಋಣಾತ್ಮಕ ಅಂಕಗಳ ಬಗ್ಗೆ ನೋಡೋದಾದರೆ 1/4 ಋಣಾತ್ಮಕ ಅಂಕಗಳಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಪ್ರತಿ ತಪ್ಪು ಉತ್ತರಕ್ಕೆ 0.25 ನೆಗೆಟಿವ್ ಅಂಕಗಳನ್ನು ಕಳೆಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ನೋಟಿಫಿಕೇಶನ್ ಲಿಂಕಲ್ಲಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಇದರ ಒಂದು ಲಿಂಕನ್ನು ಪ್ರಮುಖವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ನೀಡಿರ್ತೀವಿ. ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕವಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ ಪೋಸ್ಟ್ಗಳ ಬಗ್ಗೆ ಮತ್ತು ಆಲ್ ಇಂಡಿಯಾದಲ್ಲಿ ಇರತಕ್ಕಂತಹ ಪೋಸ್ಟ್ಗಳನ್ನು ನೋಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದಾಗಿರ್ತಕ್ಕಂಥದ್ದು. ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.